ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್. ಸೊ ಇವತ್ತು ಒಂದು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಾಕಷ್ಟು ದಿನಗಳಾಗಿದೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಮಧ್ಯಕ್ಕೆ ಒಂದಿನ ಬ್ಲಾಗ್ ಕೂಡ ಮಾಡಿದ್ದೆ, ಬಟ್ ಅದು ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಬಟ್ ಇವತ್ತು ಮಾಡಲೇಬೇಕು ಅಂತ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನು ರೆಡಿಯಾಗಿದ್ದೀನಿ, ಒಂದು ವಿಡಿಯೋ ಕೂಡ ಶೂಟ್ ಮಾಡಿದ್ದೀನಿ, ಹಾಗೆ ಹೊರಗಡೆ ಹೋಗ್ತಿದ್ದೆ. ಸೊ ಅದಕ್ಕೋಸ್ಕರ ಆಲ್ರೆಡಿ ರೆಡಿಯಾಗಿ ವಿಡಿಯೋ ಶೂಟ್ ಮಾಡಿಬಿಟ್ಟೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ನನ್ನ ಕೈಯಲ್ಲಿ ಇವತ್ತು ಬ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಹಾಗೆ ಏನೇನು ನಡೀತಿದೆ ಏನು ಅಂತ ಎಲ್ಲ ಅಪ್ಡೇಟ್ಸ್ನೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊನ್ನೆ ಅಷ್ಟೇ ನಾವು ಒಂದಿಷ್ಟು ಸ್ಯಾರೀಸ್ನ ಪರ್ಚೇಸ್ ಮಾಡಬೇಕು ಅಂತ ಹೊರಗಡೆ ಹೋಗಿದ್ವಿ. ಸೊ ಜಯನಗರಕ್ಕೆ ಹೋಗಿದ್ದು. ಸೊ ಅಲ್ಲಿ ಏನೇನಾಯಿತು ಏನು ಅಂತ ಚಿಕ್ಕ ಪುಟ್ಟ ಕ್ಲಿಪ್ಸ್ನ ತಗೊಂಬಂದಿದ್ದೀನಿ. ಸೊ ಅದನ್ನ ಆ್ಯಡ್ ಮಾಡ್ತೀನಿ ಇವಾಗ, ನೀವು ಕೂಡ ಹೋಗಿ ನೋಡ್ಕೊಂಬನ್ನಿ. ಸೊ ಅಷ್ಟರೊಳಗೆ ನಾನು ಮತ್ತೆ ಏನು ಮಾಡ್ತೀನಿ, ಏನು ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ಅದನ್ನ ನೋಡ್ಕೊಂಬನ್ನಿ ಹೋಗಿ. ಸೊ ಗೈಸ್, ನಾನು ಹೇಳಿದೆ ಅಲ್ವಾ ಇವತ್ತು ಶಾಪಿಂಗಿಗೆ ಬಂದಿದ್ದೀವಿ ಅಂತ. ಸೊ ಇವಾಗ ಅದಕ್ಕೆ ಹೋಗ್ತಾ ಇರೋದು. ಸೊ ಆ್ಯಕ್ಚುಲಿ ಅದೇ ಎಂಗೇಜ್ಮೆಂಟ್ ಶಾಪಿಂಗಿಗೆ, ಸ್ಯಾರಿ ಶಾಪಿಂಗು. ಸೊ ಹೆಣ್ಣೇನಿದ್ದಾರೆ ಬ್ರೈಡ್ಗೆ, ಸೊ ಬ್ರೈಡ್ಗೆ ಸ್ಯಾರೀಸ್ ತೊಗೋಬೇಕಿತ್ತು. ಸೊ ಇವತ್ತು ತೊಗೊಳ್ಳೋಣ ಅಂತ ಹೋಗಿದ್ದು. ಆ್ಯಕ್ಚುಲಿ ಅದ್ರ ಜೊತೆಗೆ ನಾನು ಈವ್ನಿಂಗು ನನಗೆ ಟೈಮ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ನನಗೆ ಡ್ರೆಸ್ ಕೂಡ ಇಷ್ಟ ಆಯಿತು. ಸೊ ನಾನು ಕೂಡ ಅಲ್ಲೇ ತೊಗೊಂಬಂದಿದ್ದೀನಿ ಹೋಗಿ. ಸೊ ನೋಡ್ತಿರ್ಬೋದು ನಾವೀಗ ಬಂದಿದ್ದೀವಿ. ಸೊ ಫಸ್ಟ್ ಜಯನಗರಲ್ಲೇ ನಾವು ಫುಲ್ ಶಾಪಿಂಗ್ ಮಾಡಿದ್ದು. ಸೊ ನಾವು ಫಸ್ಟು ಮುಗ್ದಲ್ಲಿ ನೋಡಿದ್ವಿ, ಅದಾದಮೇಲೆ ವರಮಹಾಲಕ್ಷ್ಮಿಲಿ ಶಾಪಿಂಗ್ ಮಾಡ್ಕೊಂಬಂದಿತ್ತು. ಸೊ ಇವಾಗ ಅದಾದಮೇಲೆ ಏನಾಯಿತು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ. ಸೊ ಟೈಮ್ ಬಂದು 8 ಗಂಟೆ ಆಗಿತ್ತು ಮನೆಗೆ ಬಂದಾಗ. ಸೊ ಇವಾಗ 8:15 ಆ ಥರ ಆಗ್ತದೆ. ಹೊಟ್ಟೆ ಹಶ್ವಾಗ್ತಿತ್ತು ತುಂಬಾ. ಸೊ ಊಟ ಮಾಡೋಣ ಅಂತ ಊಟ ಮಾಡೋಕ್ಕೆ ಬಂದೆ. ಸೊ ಊಟ ಮಾಡುವಾಗ ಏನಾದರೂ ಮೊಬೈಲಲ್ಲಿ ನೋಡೋದು ರೂಢಿ. ಸೊ ಇವತ್ತು ಸ್ಪ್ಲಿಟ್ಸ್ವಿಲ್ಲ ನೋಡ್ತಿದ್ದೀನಿ ನಾನು ಆ್ಯಕ್ಚುಲಿ ಹಿಂದಿದ್ದು. ಸೊ ಇನ್ನೊಂದು ಸ್ವಲ್ಪ ಎಪಿಸೋಡ್ಸ್ ಇದೆ, ಅದು ಮುಗಿಯಕ್ಕೆ ಬಂತು ಅದು ಕೂಡ. ಸೊ ಅದನ್ನ ನೋಡಿಕೊಂಡು ಊಟ ಮಾಡಿಬಿಟ್ಟು ಸಿಗ್ತೀನಿ. ಸೊ ಟೈಮ್ ಆಗಿದೆ ಆ್ಯಕ್ಚುಲಿ, ಹೊಟ್ಟೆ ಹಶ್ವಾಗ್ತಿರೋದಕ್ಕೆ. ಆ್ಯಕ್ಚುಲಿ ಇಷ್ಟು ಬೇಗ ಊಟ ಮಾಡೋಲ್ಲ ನಮ್ಮ ಮನೇಲೆಲ್ಲ, 9:30 ಹಾಗೆ ಮಾಡೋದು. ಆದರೆ ನಂಗೆ ಹೊಟ್ಟೆ ಹಶ್ವಾಗ್ತಿದೆ ಅಂತ ನಾನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಮ್ಮನೇಲಿ ಇವತ್ತು ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ನೋಡ್ತಿರ್ಬೋದು, ಆ್ಯಕ್ಚುಲಿ ಇನ್ಮೇಲೆ ನಾನ್ ವೆಜ್ ತಿನ್ನೋ ಹಾಗಿಲ್ಲ, ಅದಕ್ಕೋಸ್ಕರ ಅನ್ನ ಮತ್ತು ಇದು ಕಾಲಿಫ್ಲವರ್ ಬರ್ತಲ್ಲ ಅದ್ರ ಸಾಂಬಾರು ಮಾಡಿರೋದು, ಮಸಾಲೆ ಸಾಂಬಾರು ಥರ. ಸೊ ಗೈಸ್, ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಸೊ ಇವಾಗ ವ್ಲಾಗ್ ಮಾಡ್ತೀನಿ. ನೆನ್ನೆ ಅದೇ ತೋರಿಸ್ತಾ ಅಲ್ವಾ, ಊಟ ಮಾಡಿ ಆದ್ಮೇಲೆ ಮಲ್ಕೊಂಬಿಟ್ಟೆ. ಸೊ ಮೊನ್ನೆ ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದೆ. ಸೊ ಏನೇನೆಲ್ಲ ಮಾಡಿದ್ದೀನಿ ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಾಗ ಏನು ತಂದಿದ್ದೆ ಮೊನ್ನೆ ಅಂತ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಒಂದು ಡ್ರೆಸ್ ತೊಗೊಂಬಂದಿದ್ದೀನಿ. ಏನಕ್ಕೆ ಅಂತಂದರೆ ಈ ಮಂತ್ ಆಗಸ್ಟಲ್ಲೇ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಇದೆ. ಸೊ ಎಂಗೇಜ್ಮೆಂಟ್ಗೆ ಊರಿಗೆಲ್ಲ ಹೋಗಬೇಕು. ಸೊ ಒಂದು ಫಂಕ್ಷನ್ ನಡೆಯೋ ಕಾರಣ ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಮೊನ್ನೆನೇ ಹೋಗಿದ್ವಿ ನಾವು. ಅದೇ ಶಾಪಿಂಗ್ ಹೋಗಿದ್ದೆ ಅಂತ ಹೇಳಿದ್ಮೇಲೆ, ಸೊ ಅವತ್ತೇ ತೊಗೊಂಬಂದಿತ್ತು. ಸೊ ನಾನು ಇದು 4th ಬ್ಲಾಕಲ್ಲೇ ನಾನು ತೊಗೊಂಡಿದ್ದು ಜಯನಗರಲ್ಲಿ. ಸೊ ನಾನು ನೋಡಿದೆ, ತೊಗೋಬೇಕು ಅಂತ ಹೋಗಿದ್ದಲ್ಲ ಆ್ಯಕ್ಚುಲಿ, ಬೇರೆ ಟೈಮ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಸೊ ರೀಸನಬಲ್ ಪ್ರೈಸ್ ಕೂಡ ಇತ್ತು ಅಂತ ನನಗೆ ಅನ್ನಿಸ್ತು. ಸೊ ತೊಗೊಂಬಿಟ್ಟೆ. ಚೆನ್ನಾಗಿದೆ ಡ್ರೆಸ್, ನನಗೆ ಇಷ್ಟ ಆಯಿತು. ಸೊ ಆ್ಯಕ್ಚುಲಿ ಲೈಟ್ ಕಲರ್, ನಮ್ಮ ಮನೇಲಿ ಎಲ್ಲರೂ ಹೇಳೋದೇನು ಅಂದರೆ ಸ್ವಲ್ಪ ಫೇರ್ ಆಗಿರೋದಕ್ಕೆ ಡಾರ್ಕ್ ಕಲರ್ಸ್ ತೊಗೊ ಅಂತ. ಬಟ್ ನನಗೆ ಡಾರ್ಕ್ ಕಲರ್ಸ್ಗಿಂತ ಲೈಟ್ ಕಲರ್ಸೇ ಸ್ವಲ್ಪ ಜಾಸ್ತಿ ಇಷ್ಟ ಆಗೋದು. ಸೊ ಇದು ನೋಡ್ಬೋದು, ಕ್ರಾಪ್ ಟಾಪ್ ಇದು. ಸೊ ಈ ಥರ ಬರುತ್ತೆ. ಸೊ ಇದೇನಿದೆ ಅಲ್ವಾ, ಈ ಫಿನಿಶಿಂಗು ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಇದೇ ಸ್ವಲ್ಪ ಲುಕ್ ಜಾಸ್ತಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಈ ಥರ ಒಂದು ಕ್ರಾಪ್ ಟಾಪ್ ಬರುತ್ತೆ. ಸೊ ಇದಾದಮೇಲೆ ಫುಲ್ ಕ್ರಾಪ್ ಟಾಪ್ಗೆ ಏನು ಡಿಸೈನ್ ಬಂದಿದೆ ಅಲ್ವಾ ಇಲ್ಲಿ. ಸೊ ಇದೇ ಥರ ಡಿಸೈನಲ್ಲಿ ಒಂದು ಫುಲ್ ಲೆಹಂಗಾ ಬರುತ್ತೆ ಇದು. ಸೊ ನೋಡ್ತಿರ್ಬೋದು, ಲೆಹಂಗಾ ಬರುತ್ತೆ. ಮತ್ತು ಕೆಳಗಡೆ ನೀವು ನೋಡೋದಾದರೆ ಈ ಥರ ಮತ್ತೆ ಡಿಸೈನ್ ಬರುತ್ತೆ. ಸೊ ಇಲ್ಲಿ ಲಾಸ್ಟ್ ಪಾರ್ಟ್ ಏನಿದೆಯಲ್ಲ, ಇದು ನನಗೆ ಜಾಸ್ತಿ ಇಷ್ಟ ಆಗಿತ್ತು ಆ್ಯಕ್ಚುಲಿ. ಸೊ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಫಿನಿಶಿಂಗ್ ಅಂತ ನನಗೆ ಅನ್ನಿಸ್ತು. ಸೊ ಇಲ್ಲೆಲ್ಲ ಕಡೆ ನೋಡ್ಬೋದು. ಸೊ ಸುತ್ತಲೂ ಈ ಥರ ಕೆಳಗಡೆ ಇದೆ. ಸೊ ಇದು ನನಗೆ ಇಷ್ಟ ಆಯಿತು, ಲುಕ್ ಕಾಣಿಸ್ತು ನನಗೆ ಅಲ್ಲಿ ಹಾಕ್ತಾ ಕೂಡ. ಸೊ ಪರವಾಗಿಲ್ಲ, ಲೈಟ್ ಕಲರ್ ಆದರೂ ನನಗೆ ಇಷ್ಟ ಆಯಿತು ಅಂತ ನಾನು ತೊಗೊಂಡೆ. ಸೊ ಸಿಂಪಲಾಗಿ ಆ್ಯಕ್ಚುಲಿ ನಾನು ನೋಡ್ತಿದ್ದು ಅನಾರ್ಕಲಿ ಟಾಪ್ಸು. ಸೊ ಏನಕ್ಕೆ ಮತ್ತೆ ಲೆಹಂಗಾ ಟಾಪ್ಸ್ ಏನಾದರೂ ತೊಗೊಂಡ ಸಾಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆದರೆ ಇದು ರೀಸನಬಲ್ ಪ್ರೈಸ್ ಕೂಡ ಸಿಕ್ತು. ಮತ್ತು ಓಕೆ ಪರವಾಗಿಲ್ಲ, ಸಿಂಪಲಾಗಿ ಚೆನ್ನಾಗಿದೆ ಅಂತ ತೊಗೊಂಡೆ ಅಷ್ಟೇ. ಸೊ ನನಗೇನಂದರೆ ಮೇಯ್ನು ನೆಕ್ಸ್ಟಿಗೆ ಕೂಡ ನಾವು ಹಾಕಬೇಕು. ಫಸ್ಟಿಗಾದರೆ ಫ್ರಾಕ್ಸು ಈ ಥರ ಎಲ್ಲ ಜಾಸ್ತಿ ತೊಗೊತಿದ್ದೆ. ಬಟ್ ಇವಾಗ ಅದನ್ನೆಲ್ಲ ಜಾಸ್ತಿ ಹಾಕೋದೇ ಇಲ್ಲ. ಸೊ ಅದಕ್ಕೋಸ್ಕರ ಏನು ಹಾಕ್ತೀನಿ ಅದನ್ನು ತೊಗೋಬೇಕು ಅಂತ ನನಗಿದ್ದು. ಸೊ ಅದಕ್ಕೆ ಈ ಒಂದು ಪಟ ಕೊಟ್ಟಿದ್ದಾರೆ, ಪಿಂಕ್ ಕಲರಲ್ಲಿ ಬರುತ್ತೆ. ಇಲ್ಲಿ ಕೂಡ ಅಷ್ಟೇ ಡಿಸೈನ್ ಬರುತ್ತೆ ಈ ಥರ. ಸೊ ಇದೊಂದು ನಾರ್ಮಲ್ ದುಪ್ಪಟ್ಟ. ಸೊ ಇದಿಷ್ಟು ಒಂದು ಡ್ರೆಸ್ಸು. ಸೊ ಇದಕ್ಕೆ ಜಯನಗರಲ್ಲಿ 1600 ಹೇಳಿದ್ರು. ಸೊ ನನಗೆ ವರ್ತ್ ಅನ್ನಿಸ್ತು, ಯಾಕಂದರೆ ಬೇರೆ ಕಡೆ ಎಲ್ಲಿ ಹೋದ್ರೂ ಇವಾಗ ಲೆಹಂಗಾಸ್ ಅಂತೂ 2000 ಕೆಳಗಡೆ ಸಿಗೋದೇ ಇಲ್ಲ. ಸೊ ನಾನು ಆ್ಯಕ್ಚುಲಿ ಶಾಕ್ ಆಯಿತು ಫಸ್ಟ್ ಕೇಳಿದಾಗ 1600 ಅಂತ. ಯಾಕಂದರೆ ಎಲ್ಲೂ ಕಡಿಮೆಗೆ ಸಿಗೋಲ್ಲ ಇವಾಗ ಲೆಹಂಗಾ, ಎಲ್ಲ ರೇಟೇ ಇದೆ. ಬಟ್ ಪರವಾಗಿಲ್ಲ ಅಂತ ಅನ್ನಿಸ್ತು. ಏನಕ್ಕೆ ಮೇಯ್ನ್ ಸ್ವಲ್ಪ ಕಡಿಮೆ ಇದು ಅಂತಂದರೆ, ನೀವು ನೋಡ್ತಿದ್ದೀರಲ್ವ ಇಲ್ಲೆಲ್ಲ ಡಿಸೈನ್ ಇದೆ. ಸೊ ಇದು ಫುಲ್ಲು ಫ್ರಂಟು. ಸೊ ಬ್ಯಾಕ್ ಬಂದರೆ ಸೊ ನಾರ್ಮಲ್ ಆಗಿದೆ, ಅಂದರೆ ಏನು ಫ್ರಂಟಿಗೆ ಯಾವ ಥರ ಡಿಸೈನ್ ಇದೆ, ಬ್ಯಾಕಿಗೆ ಯಾವ ಥರ ಡಿಸೈನ್ ಇಲ್ಲ. ಸೊ ಇದು ನಾರ್ಮಲ್ ಕಂಫರ್ಟಬಲ್ ಆಗಿರುತ್ತೆ ಅಂತ ನನಗೂ ಕೂಡ ಅನ್ನಿಸ್ತು.
ಸೊ ಸರಿ ಪರವಾಗಿಲ್ಲ, ಒಂದು ಫಂಕ್ಷನ್ಗೆ ಹಾಕೋದು ಮತ್ತು ನಾವು ಹಾಕೋದೇ ಇಲ್ಲ ಈ ಡ್ರೆಸ್ಸಸ್ನ. ಸೊ ಅದಕ್ಕೋಸ್ಕರ ಸಾಕು ನನಗೆ ಇಷ್ಟ ಅಂತ ನಾನು ತೊಗೊಂಡೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಅದೇ ಅನಾರ್ಕಲಿ ಟಾಪ್ಸ್ ತೊಗೋಬೇಕು ಅಂತ. ಸೊ ಅದಕ್ಕಿಂತ ಎಷ್ಟೋ ಗ್ರ್ಯಾಂಡಾಗಿ ಕಾಣುತ್ತೆ ಇದು. ಸೊ ಇದಕ್ಕೋಸ್ಕರ ಇದನ್ನು ತೊಗೊಂಡೆ. ಸೊ ಇದಾದಮೇಲೆ ಅಲ್ಲೇ ನನಗೆ ಒಂದು ಇಯರಿಂಗ್ ಸಿಕ್ತು. ಅದು ಜಯನಗರ ಆದಮೇಲೆ ಚಿಕ್ಕಪೇಟೆಗೆ ಹೋಗಿದ್ವಿ ನಾವು. ಚಿಕ್ಕಪೇಟೆಗೆ ನನಗೆ ಇಯರಿಂಗ್ ಸಿಕ್ತು. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಕೂಡ ಅನಿಸ್ತು. ನೋಡ್ತಿರ್ಬೋದು. ಸೊ ಇಲ್ಲೆಲ್ಲ ಇದೊಂಥರ ಥರ ಪೀಚ್ ಕಲರು ಈ ಒಳಗಡೆ ಇರೋದು, ಪೀಚ್ ಪಿಂಕ್ ಎರಡು ಮಿಕ್ಸ್ ಆಗಿದೆ. ಇದಕ್ಕೆ ಸೂಟ್ ಆಗುತ್ತೆ ಅಂತ ನನಗೆ ಅನಿಸ್ತು. ಮತ್ತು ಇದು ಗೋಲ್ಡ್ ಮತ್ತು ಸ್ಟೋನ್ಸ್ ಇದೆ ಒಳಗಡೆ. ಸೊ ಈ ಥರದ್ದು ಈ ಡ್ರೆಸ್ಗೆ ಸೂಟ್ ಆಗುತ್ತೆ ಚೆನ್ನಾಗಿ ಅಂತ ನನಗನ್ನಿಸ್ತು. ಸೊ ಅದಕ್ಕೋಸ್ಕರ ಮ್ಯಾಚ್ ಆಗುತ್ತಲ್ಲ, ಮತ್ತೆ ಬೇರೆ ಟೈಮ್ ಹುಡ್ಕೋದೇನು ಅಂತ ತೊಗೊಂಡ್ಬಿಟ್ಟೆ. ಸೊ ಡ್ರೆಸ್ಸು ಮತ್ತು ಇಯರಿಂಗ್ಸ್ ಎರಡು ಸೆಟ್ ಆಗಿದೆ. ನನ್ನ ಹತ್ರ ಆ್ಯಕ್ಚುಲಿ ಬ್ಯಾಂಗಲ್ಸ್ ಇದೆ, ಪಿಂಕ್ ಕಲರ್ ಬ್ಯಾಂಗಲ್ಸ್ ಇದೆ. ಬಟ್ ನಾನು ಒಂದ್ಸತಿ ಚೆಕ್ ಮಾಡಬೇಕು. ಏನಕ್ಕೆ ಅಂತಂದರೆ ನಾನು ನಾಮಕರಣಕ್ಕೆ ಒಂದು ಬ್ಯಾಂಗಲ್ಸ್ ಹಾಕಿದ್ದೆ, ಅದೇ ಬ್ಯಾಂಗಲ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಆನಿಯನ್ ಪಿಂಕ್ ಬರುತ್ತೆ, ಇದು ಬೇಬಿ ಪಿಂಕ್ ಬರುತ್ತೆ. ಬೇಬಿ ಪಿಂಕ್ ಬರುತ್ತೆ. ಸೊ ಸೂಟ್ ಆದರೆ ಅದನ್ನೇ ಹಾಕ್ತೀನಿ. ಇಲ್ಲ ಅಂತಂದರೆ ಈ ಕಲರಲ್ಲಿ ಒಂದು ಬ್ಯಾಂಗಲ್ ತೊಗೊಬೇಕು. ಬ್ಯಾಂಗಲ್ ಸೆಟ್ ತೊಗೊಂಡ್ರೆ ನನಗೆ ಯೂಸ್ ಆಗುತ್ತೆ. ಸೊ ನೋಡ್ತೀನಿ, ಅದು ಸೂಟ್ ಆದರೆ ಅದನ್ನೇ ಹಾಕೊತೀನಿ, ಇಲ್ಲಾಂದರೆ ಬೇರೆ ಕಷ್ಟ. ಸೊ ಅದು ಬಿಟ್ಟು ಇವನ್ನೆಲ್ಲ ರೆಡಿ ಅಷ್ಟೇ. ಇದೇನು ಜಾಸ್ತಿ ಮೇಕಪ್ ಎಲ್ಲ ಏನು ನಾರ್ಮಲಾಗಿ ಮೇಕಪ್ ಮಾಡೋದು ಬಿಟ್ಟು ಏನು ಜ್ಯುವೆಲ್ರೀಸ್ ಎಲ್ಲ ನಾನು ಹಾಕಲ್ಲ. ಇದೊಂದು ಇಯರಿಂಗ್ಸು, ಒಂದು ಬ್ಯಾಂಗಲ್ಸು ಬಿಟ್ಟು ಮತ್ತು ಹೇರ್ ಸ್ಟೈಲ್ ಅಷ್ಟೇ. ಸೊ ಇಷ್ಟ ಆದರೆ ರೆಡಿ ಆಗ್ತೀನಿ. ಸೊ ಈ ಮಂತೆ ಇದೆ ಅದು. ಸೊ ಖಂಡಿತವಾಗ್ಲೂ ವ್ಲಾಗ್ಸ್ ಎಲ್ಲ ಬರುತ್ತೆ. ಸೊ ವ್ಲಾಗ್ಸ್ ಕಮ್ಮಿ ಮಾಡಿದ್ದೆ ಎಷ್ಟು ದಿನ, ಬಟ್ ಇನ್ಮೇಲೆ ಮಾಡಬೇಕು. ಅಟ್ಲೀಸ್ಟ್ ವಾರಕ್ಕೊಂದು ಎರಡಾದರೂ ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಸೊ ನೆಕ್ಸ್ಟ್ ವೀಕಿಂದ ನನ್ನ ಕಾಲೇಜ್ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಕಾಲೇಜ್ ಫಸ್ಟ್ ಡೇ ಆಲ್ಮೋಸ್ಟ್ ಒಂದು 8 ತಿಂಗಳಾಗಿತ್ತು ನಾನು ಕಾಲೇಜ್ ಹೋಗ್ಲಿದ್ದಂಗೆ, ಅಂದರೆ ಕಾಲೇಜ್ ರಜೆ ಕೊಟ್ಟು. ಸೊ 8-9 ತಿಂಗಳಾಗಿತ್ತು ಆಲ್ಮೋಸ್ಟು. ಸೊ ಲಾಸ್ಟ್ ಡಿಸೆಂಬರ್ಗೆ ಹೋಗಿತ್ತು. ಇವಾಗ ಮತ್ತೆ ಹೋಗೋದು. ಸೊ ಹೇಗಿರುತ್ತೆ ಏನು ಫಸ್ಟ್ ಡೇದು ವಿಡಿಯೋ ಮಾಡಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೇಗಿರುತ್ತೆ ಏನು ಅಂತ ಕೂಡ ನಾನು ತಪ್ಪದೇ ನಿಮ್ಗೆ ತಿಳಿಸ್ತೀನಿ. ಸೊ ನಿನ್ನೆ ಆತ ವಿಡಿಯೋ ಮಾಡಿದ್ದೆ, ಅದೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ಒಂದು 11 ಗಂಟೆ ಆಗಿದೆ ಇವಾಗ. ನಾನಿತ್ತು ತಿಂಡಿ ತಿಂದು ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ಹೋಗ್ಬಿಟ್ಟು ಸ್ನಾನ ಮಾಡಬೇಕು, ಮಾಡಿ ಮತ್ತು ಬೇರೆ ವೀಡಿಯೋಸ್ ಏನಿದೆ ಅದನ್ನು ಶೂಟ್ ಮಾಡೋಕ್ಕೆ ನೋಡಬೇಕು. ಸೊ ಒಂದು ಚಿಕ್ಕದಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರದ ವ್ಲಾಗ್ಸ್ ಬೇಕಾ ಅಂತ ಕೂಡ ಕಮೆಂಟ್ ಸೆಕ್ಷನ್ಗೆ ತಿಳಿಸೋದನ್ನ ಮರಿಬೇಡಿ. ಸೊ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.